ನಾವೀಗ ಜೂನಿಯರ್ ಕಾಲೇಜ್ ಫೀಲ್ಡ್ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ NSC ಟೀಮ್ ಕಡೆಯಿಂದ ಕ್ರಿಕೆಟ್ ಆಡ್ತಿದ್ದಾರೆ, ನೋಡ್ಕೊಬೋದು ನೀವು. ಸೊ ಎಲಿಮಿನೇಟರ್ 2 ಆಡ್ತಿದ್ದಾರೆ ಅನಿಸುತ್ತೆ. ಇವತ್ತು 3ನೇ ದಿನ. ಈಗಷ್ಟೇ ನಮ್ಮ ಪಾಗೋಡ ಟೌನಲ್ಲಿ NSC ಟೀಮ್ ಕಡೆಯಿಂದ ಸತತ 5ನೇ ಸೀಸನ್ ನಡೀತಾ ಇದೆ. ಈ 5ನೇ ಸೀಸನ್ನಲ್ಲಿ ಫೈನಲ್ ಸೇರಿರೋ ಅಂಥದ್ದು ಕಿರಣ್ ಬಾಯ್ಸು ಮಧುಗಿರಿ ಫ್ರಮ್ ಕನ್ನಾ ಬಾಯ್ಸ್ ಪಾಗೋಡ ಅಂತಂದು ಹೇಳ್ತೀವಿ. ಸೊ ಹಿಂದೆ ನೋಡ್ತಿರ್ಬೋದು ನೀವು ಬ್ಯಾನರಲ್ಲಿ ಪಾಗೋಡ ಸೂಪರ್ ಪ್ರೀಮಿಯರ್ ಲೀಗ್ 2026 ಸೀಸನ್ 5 ಅಂತ ಇದೆ. ಸೊ ಫಸ್ಟ್ ಪ್ರೈಸ್ ಬಂದು 2 ಲಕ್ಷ ಬಹುಮಾನ ವಿತ್ ಚಿನ್ನದ ಲೇಪನ ಟ್ರೋಫಿ, ಮತ್ತು ಸೆಕೆಂಡ್ ಪ್ರೈಸ್ ಬಂದುಬಿಟ್ಟು 1 ಲಕ್ಷ ಮತ್ತು ಬೆಳ್ಳಿ ಲೇಪನದ ಒಂದು ಟ್ರೋಫಿ ಕೊಡಲಾಗುತ್ತದೆ. ಸೊ ಈಗಷ್ಟೇ ಟಾಸ್ ಪ್ರಕ್ರಿಯೆ ನಡೆದಿದೆ. ಟಾಸ್ ವಿನ್ ಬೈ ಬಂದ್ಬಿಟ್ಟು ಕನ್ನಾ ಬಾಯ್ಸ್ ಆಡ್ಬಿಟ್ಟು ಫೈನಲ್ ಪಂದ್ಯ ಸಾಗ್ತಾ ಇದೆ. ನೋಡ್ಕೊಬಂದು ವ್ಯವಸ್ಥಿತವಾದ 3 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಜಾತ್ರೆ ದಿನಕ್ಕೆ ಕಾಲಿಡ್ತಾ ಇದೆ. NSC ಟೀಮ್ ಕಡೆಯಿಂದ NSC ಟೀಮ್ ಅಧ್ಯಕ್ಷರು ಮತ್ತೆ ಅವರೆಲ್ಲ ಆರ್ಗನೈಸರ್ ಟೀಮ್ ಎಲ್ಲ ಕೂತಿದ್ದಾರೆ. ಕ್ರೀಡಾ ಯುವ ಸಂಘ ಆಶ್ರಯದಲ್ಲಿ ಪಾವಡ ಸೂಪರ್ ಪ್ರೀಮಿಯರ್ ಲೀಗ್ ಸೀಸನ್ 5 ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಕ್ರೀಡಾಕೂಟಕ್ಕೆ 10 ತಂಡಗಳು ಭಾಗವಹಿಸಿದ್ದು, ಅದರಲ್ಲಿ ಫೈನಲ್ಗೆ ಹೆಜ್ಜೆಯಿಟ್ಟಂತಹ 2 ತಂಡಗಳು ಕನ್ನಾ ಕ್ರಿಕೆಟರ್ಸ್ ಹಾಗೂ ಕಿರಣ್ ಬಾಯ್ಸ್ ಮಧುಗಿರಿ, ಈ 2 ತಂಡಗಳು ಫೈನಲ್ ಎಂಟ್ರಿ ಕೊಟ್ಟಿರ್ತವೆ. ಈ ಫೈನಲ್ಗೆ ಟಾಸ್ ಪ್ರಕ್ರಿಯೆಗೆ ಕರಾವಳಿ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣನವರು ಹಾಗೂ ಅಂಕರಾಜನವರು ಹಾಗೂ ನ್ಯೂರಂಜನ್ ಕ್ರೀಡಾ ಸಂಘದ ಅಧ್ಯಕ್ಷರಾದಂತಹ ತಿಮ್ಮರಾಜನವರು ಮೂವರು ಪಿಚ್ ಬಳಿ ಬಂದು ಟಾಸ್ ಪ್ರಕ್ರಿಯೆಯನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಈ ಕ್ರೀಡೆಗೆ ಭಾಗವಹಿಸಿದಂತಹ ಎಲ್ಲ ತಂಡದ ಮಾಲೀಕರಿಗೂ ಕ್ರೀಡಾಪಟುಗಳಿಗೂ ನ್ಯೂರಂಜನ್ ಕ್ರಿಕೆಟ್ ಸಂಘದಿಂದ ಹಾಗೂ PSPL ಸೀಸನ್ 5 ಫ್ರಾಂಚೈಸ್ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು ಸರ್. ಅದೇ ಥರ ಫೈನಲ್ಗೆ ಎಂಟ್ರಿ ಕೊಟ್ಟಂತಹ ಕಿರಣ್ ಬಾಯ್ಸ್ ಮತ್ತು ಕನ್ನಾ ಕ್ರಿಕೆಟರ್ಸ್ 2 ತಂಡದ ಆಟಗಾರರಿಗೆ ಕಂಗ್ರಾಚುಲೇಷನ್ಸ್. ಕೊನೆಯ ಪಂದ್ಯಾವಳಿಗಳನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಪ್ರೇಮಿಗಳಿಂದ ಬಯಸ್ತೇವೆ. ಸೊ ಈಗಷ್ಟೇ ನಮ್ಮ 3 ದಿನಗಳ NSC ಟೀಮ್ ಕಡೆಯಿಂದ ಒಂದು ಪಾವಗಡದ ಕ್ರೀಡಾ ಇದರಿಂದ 3 ದಿನದ ಆಯೋಜನೆ ಮಾಡಿದ್ದು. ಈಗ ಫೈನಲ್ ಅಂತ ಸೇರಿದ 3ನೇ ದಿನದಲ್ಲಿ ನೀವು ನೋಡ್ತಿರ್ಬೋದು ನರೇಶ್ ಅವರು, ಲೋಕೇಶ್ ಅಣ್ಣನವರು, ಅಂಕಿರಾಜ್ ಅವರು, ಈಗ NSC ಟೀಮ್ ಆರ್ಗನೈಸ್ ಟೀಮ್ ಕಡೆಯಿಂದ ಅಧ್ಯಕ್ಷರ ಕಡೆಯಿಂದ ಅವ್ರಿಗೆ ಒಂದು ಮಾತುಗಳಾಡ್ತಾರೆ, ಅವ್ರಿಗೆ ಪ್ರೋತ್ಸಾಹ ನುಡಿಗಳು ಹೇಳಿ ಇದು ಮಾಡ್ತಾರೆ. ನೋಡೋಣ ಬನ್ನಿ. ಟಾಸ್ ಪ್ರಕ್ರಿಯೆ ನಡೆಸಿದ್ದಾರೆ. KTL ಮಂಜುನಾಥ್ PDO ಸರ್ ಅವರು ಸಹ ಟಾಸ್ ಪ್ರಕ್ರಿಯೆಗೆ ಭಾಗವಹಿಸಿದ್ದಾರೆ. ಹಿರಿಯ ಆಟಗಾರರಂತಹ ರಮೇಶ್ ಅಣ್ಣನವರು ಸಹ ಪಿಚ್ ಬಳಿ ಬರಬೇಕಾಗಿಯೇ ವಿನಂತಿ ಸರ್. ಪಾವಗಡ ಸೂಪರ್ ಪ್ರೀಮಿಯರ್ ಲೀಗ್ ಸೀಸನ್ 5 ಫೈನಲ್ ಪಂದ್ಯಕ್ಕೆ ಆಗಮಿಸಿದಂತಹ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ ಸರ್. ಫೈನಲ್ ಪಂದ್ಯಕ್ಕೆ ಟಿಕೆಟ್ ಪಡೆದಂತಹ ಕಿರಣ್ ಬಾಯ್ಸ್ ಮಧುಗಿರಿ ಹಾಗೂ ಪಾವಗಡ ಕನ್ನಾ ಕ್ರಿಕೆಟರ್ಸ್ 2 ತಂಡಗಳಿಗೂ ಹೃತ್ಪೂರ್ವಕ ವಂದನೆಗಳು. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಅದೇ ಥರ ಟಾಸ್ ಪ್ರಕ್ರಿಯೆಗೆ ಬಂದಂತಹ ಅಂಕರಾಜು ಅಣ್ಣನವರು, ಲಕ್ಷ್ಮೀನಾರಾಯಣನವರು, ಮಂಜುನಾಥ್ ಸರ್, ಅಕ್ಲಬ್ ಸರ್, ತಿಮ್ಮರಾಜು ಸರ್, ನರೇಶ್ ಅಣ್ಣನವರು, ರಮೇಶ್ ಅಣ್ಣನವರು ಮುಂತಾದ ಹಲವು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದ ಕಿರಣ್ ಬಾಯ್ಸ್ ನಾಯಕ ಲಾರಣ್ಣನವರು ಸರ್, ಲಾರಣ್ಣ, ಹಾಗೆ ಕನ್ನಾ ಕ್ರಿಕೆಟರ್ಸ್ ನಾಯಕ ದಯವಿಟ್ಟು ವಿಕೆಟ್ ಹತ್ರ ಬನ್ನಿ ಸರ್. ಹಲೋ ಸರ್. ಹಾಯ್ ಮಾಡಿ ಸರ್. ಎಲ್ಲ ಗಣ್ಯವ್ಯಕ್ತಿಗಳನ್ನು ಪ್ಲೇಯರ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾಗಿ ವಿನಂತಿ ಸರ್. ಕಿರಣ್ ಬಾಯ್ಸ್ ಹೇಳೋ.
ವಿನಯ್ ವಿನಯ್ ಎರಡು ತಂಡಗಳಿಗೆ ಶುಭ ಕೋರಿದಂತಹ ಗಣ್ಯ ವ್ಯಕ್ತಿಗಳಿಗೆ ಹೃತ್ಪೂರ್ವಕ ವಂದನೆಗಳು ಸರ್. ನನ್ನ ಪರ್ಸನಲ್ ಬ್ಲಾಗ್ ಉಮಿ ಲಾಗ್ಸ್ ಅಂತ. ಉಮಿ ಸರ್ ಫೇಸ್ ಲಾಗ್. ಬೋತ್ ಕ್ಯಾಪ್ಟನ್ಸ್ ಕ್ಯಾಪ್ಟನ್ ಯಾರು? ಕಿರಣ್ ಬಾಯ್ಸ್ ಲಾರಣ್ಣನವರು ನಾಯಕರು ಸರ್. ಮುಂದೆ ಆಮೇಲೆ ಬನ್ನಿ ಸರ್. ಮಾತಾಡ್ತೀನಿ. ಸರ್ ಅದೇ ಥರ ಕನ್ನಡ ಕ್ರಿಕೆಟರ್ಸ್ ನಾಯಕ ಕಾರ್ತಿಕ್ ರವರು ಮುಂದೆ ಬನ್ನಿ ಸರ್. ಹಾಂ ಇವರು ಅಲ್ಲಿ ಬನ್ನಿ ಸರ್. ಅಲ್ಲಿ ಸರ್ ದಯವಿಟ್ಟು ತೀರ್ಪುಗಾರರು ಸರ್ ಒಂದು ನಿಮಿಷ ಸರ್. ಸರ್ ತೀರ್ಪುಗಾರರು ಅಂಪೈರ್ಸ್ ಸರ್ ದಯವಿಟ್ಟು ಪಿಚ್ ಮೇಲೆ ಬನ್ನಿ ಸರ್. ಸರ್ ಅಂಪೈರ್ ಮೂವರು ಬನ್ನಿ ಸರ್. ಫೋಟೋ ಶೂಟ್ ನಡೀತಿದೆ ಬನ್ನಿ ಸರ್. ಎರಡು ತಂಡಕ್ಕೆ ಶುಭ ಹಾರೈಸಿದಂತಹ ಗಣ್ಯ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ವಂದನೆಗಳು ಸರ್. ಈಗ ಟಾಸ್ ಪ್ರಕ್ರಿಯೆ ನಡೀತಿದೆ. ಟಾಸ್ ಪ್ರಕ್ರಿಯೆ ನಡೆಸ್ತಿರೋರು ವಂಶಿ ಸರ್ ಅವರು ಟಾಸ್ ಪ್ರಕ್ರಿಯೆಯನ್ನು ನಡೆಸ್ಕೊಡ್ಬೇಕಾಗಿ ವಿನಂತಿ ಸರ್. ಟಾಸ್ ವಿನ್ ಬೈ ಕನ್ನಡ ಕ್ರಿಕೆಟರ್ಸ್ ಟಾಸ್ ಅನ್ನು ಜಯಿಸಿದ್ದಾರೆ ಸರ್. ದಯವಿಟ್ಟು ಸೊ ನಿಮ್ಮದು ಬ್ಯಾಟಿಂಗ್ ಬೋತ್ ಕ್ಯಾಪ್ಟನ್ಸ್ ಇಲ್ಲೇ ಬಂದು ಬಾಲ್ ಚೆಕ್ ಮಾಡಿಸ್ಕೊಳ್ಳಿ. ಅಂಪೈರ್ ಕೈಯಲ್ಲಿ ಬಾಲ್ ಕೊಡ್ತೀರಿ ಸರ್. ಬೌಲರ್ ಬನ್ನಿ ಸರ್. ಎರಡು ತಂಡದ ನಾಯಕರು ಸರ್ ನೀವು ಕನ್ನಡ ಕ್ರಿಕೆಟರ್ಸ್ ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿದ್ದಾರೆ. ಅದೇ ತರ ಕಿರಣ್ ಬಾಲ್ ಸೆಲೆಕ್ಷನ್ ನಡೀತಾ ಇದೆ. ಬ್ಯಾಟಿಂಗ್ಗೆ ಸಜ್ಜಾಗಬೇಕು. ಪಾವಗಡ ಸೂಪರ್ ಪ್ರೀಮಿಯರ್ ಲೀಗ್ ಸೀಸನ್ 5 ನ ಕೊನೆಯ ಕ್ಷಣಗಳಲ್ಲಿ ಪ್ರಾರಂಭಗೊಂಡಿದೆ. ಇವರೇ ಕಾಮೆಂಟರ್ಸು 3 ಡೇಸಿಂದ ತುಂಬ ಅತ್ಯುತ್ತಮವಾಗಿ ಕಾಮೆಂಟ್ರ್ ಮಾಡ್ತಿದ್ದಾರೆ, ನೋಡ್ಕೋಬೋದು ನೀವು. ಈ ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡಲು ಬಂದಂತಹ ಎಲ್ಲ ಕ್ರೀಡಾರ್ಥಿಗಳು ಹಾಗೂ ಕ್ರೀಡಾ ಪ್ರೇಮಿಗಳಿಗೂ ಆತ್ಮೀಯ ಹೃತ್ಪೂರ್ವಕ ಸ್ವಾಗತ ಸರ್.